ಸೆಕೆಂಡ್ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ 35ನೇ ಕ್ವಶನ್ ಆದಂಥ ಲೆಟರ್ ರೈಟಿಂಗ್ ನೋಡೋಣ. ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಆಫ್ ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪೇರ್ಡ್ ಇನ್ ಡಿಸೈಡೆಡ್ ಕಾರ್ನಿಕ್ ಡೇಟೆಡ್ 10th August 2024. ಇದು ಏನಿದೆ ಅಲ್ಲ, ಇದು ದ ಹಿಂದೂ ನ್ಯೂಸ್ ಪೇಪರ್ ಆಗಿರುತ್ತದೆ. ಇದು ನ್ಯೂಸ್ ಪೇಪರ್. ಇದು ಅವರು ಈ ಡೇಟ್ನಲ್ಲಿ ನಮಗೆ ಜಾಹೀರಾತು ನೀಡಿದ್ದಾರೆ ಅಂತ ತಿಳಿಸ್ತದೆ. ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು ಇನ್ವೈಟ್ಸ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆರ್ಥೋಪೆಡಿಕ್ ಸರ್ಜನ್ ಕ್ವಾಲಿಫಿಕೇಶನ್ MS ಇನ್ ಅದರ್ಸ್ ಆರ್ಥೋಪೆಡಿಸ್ MS ಇರಬೇಕಂತೆ. 4 to 5 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ರಿಪೋರ್ಟೆಡ್ ಹಾಸ್ಪಿಟಲ್. ಇದು ಎಕ್ಸ್ಪೀರಿಯನ್ಸ್ ಆಗಿರಬೇಕಂತೆ. ನಾಲೆಡ್ಜ್ ಆಫ್ ಇಂಗ್ಲೀಷ್ ಆ್ಯಂಡ್ ರೆಗ್ಯುನಲ್ ಲ್ಯಾಂಗ್ವೇಜ್ ಇನ್ ಡಿಸೇಬಲ್. ಸ್ಯಾಲ್ರಿ ಆ್ಯಂಡ್ ಅಡಿಷನಲ್ perks. No contents for extraordinary candidates. Apply within 10 days to ಇದೆಯಲ್ಲ, ಇದು ಎಲ್ಲ ಅಡ್ರೆಸ್ ಆಗಿರುತ್ತದೆ. ದ ಚೇರ್ಮನ್ ಅಂತದ ಒಂದು ಹುದ್ದೆ ಆಗಿರುತ್ತದೆ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಗಂ ರೋಡ್, ವಸಂತ ನಗರ್, ಬೆಂಗಳೂರು 50054. ಇದು ಕ್ವಶನ್ ಆಗಿರ್ತದೆ ಸ್ನೇಹಿತರೆ. ಇದು XX ಅಂದರೆ ಒಟ್ಟಿನಲ್ಲಿ ನಮ್ಮ ನೇಮ್ ಅಂತ ಹಾಕಲೇಬಾರ್ದು. ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೇಮ್ ಅಂತ ಇದ್ದ ಅಡ್ರೆಸ್ ಇದ್ದಲ್ಲಿ YY ಅಂತ ಹಾಕಬೇಕು. ನಮ್ಮ ನೇಮ್ ಇದ್ದಲ್ಲಿ XX ಅಂತಿಷ್ಟೇ ನೀಡಲಾಗುತ್ತದೆ ಎಂದು ಹೇಳುತ್ತಿದ್ದೇನೆ. ಇಲ್ಲಿ ಫ್ರಮ್ ಅಂತ ಬರೆದ್ರೆ ನಡೀತೈತಿ, ಇಲ್ಲಂದ್ರೆ ನಡೀತೈತಿ. ಇದು ಲೆಟರ್ ರೈಟಿಂಗ್ ಬರೆಯಬೇಕಾದರೆ ಈ ಲೈನ್ನಲ್ಲಿನೇ ಬರೆಯಬೇಕಾಗುತ್ತದೆ. ಹಾಗಾಗಿ ನಾನು ನೋಡಿ ಈ ಲೈನಲ್ಲೇ ಬರೆದಿದ್ದೇನೆ ಸ್ನೇಹಿತರೆ. ಹೀಗಾಗಿ ಹೀಗೆ ಬರೀಬೇಕಾಗುತ್ತದೆ. ಹೀಗೆ ನೇಮ್, ಅಡ್ರೆಸ್ ಅಂತ ಹಾಕಬಾರ್ದು. ಫ್ರಮ್ ಮತ್ತು ಕೂಡ ಫ್ರಮ್ ಹಾಕಬಹುದು, ಹಾಕಲಾರ್ದು ಇರ್ಬೋದು. ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಯೂಸ್ XX ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು XX ಅಂತ ಹಾಕಿಬಿಟ್ಟಿದೆ. ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಹೀಗೆ ನೀಡಲಾಗುತ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ YY ಫಾರ್ ಯುವರ್ ಅಡ್ರೆಸ್. ಹಾಗಾಗಿ ನಾವು ಅಡ್ರೆಸ್ ಹಾಕಿದ್ದೆ 12th August 2024 ಹಾಕಿಕೊಂಡಿದ್ದೇವೆ ಅಂದರೆ ಸ್ನೇಹಿತರೆ, ಕ್ವಶನ್ ಪೇಪರ್ನಲ್ಲಿ 10th ಅಂತ ಕೊಟ್ಟಿದ್ದಾರೆ ತಾನೇ. ನಾವು ನಾಳೆ ದಿವಸ ಅಪ್ಲಿಕೇಶನ್ ಹಾಕುವುದರಿಂದ 12th August ಅಂತ ನೀಡೋದು. ಇಲ್ಲಿ ನೋಡಿರಿ, 2 ಅಡ್ರೆಸ್ ಇಲ್ಲಿದೆ ನೋಡಿರಿ. ದ ಚೇರ್ಮನ್, ಫೋರ್ಟಿಸ್ ಹಾಸ್ಪಿಟಲ್, ರೋಡ್, ವಸಂತ ನಗರ್, ಬೆಂಗಳೂರು 5600. ಇದೇನಿದೆ ಅಲ್ಲ ತಾನೇ, ಇಲ್ಲಿ 2 ಅಡ್ರೆಸ್ ಅಂತ ಹಾಕಿ ಅಂದರೆ ಇಲ್ಲಿ ಎಲ್ಲ ಬರೆಯಬೇಕು. ಅದರ ಆದ ನಂತರ ಒಟ್ಟು ಈ ಲೈನಲ್ಲಿ ಬರೆಯಬೇಕು. ಅದಾದ ನಂತರ ಇಲ್ಲಿ ಒಂದು ಲೈನ್ ಬಿಟ್ಟು ಸರ್ ಆ್ಯಂಡ್ ಮೇಡಮ್ ಅಂತ ಹಾಕಬೇಕು. ಅದಾದ ನಂತರ ಸಬ್ಜೆಕ್ಟ್ ಅಂದರೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಅವರು ನಾವು ಅಪ್ಲಿಕೇಶನ್ ಇದು ಏನಿದೆ ತಾನೇ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ನೀವು ಕಂಠಪಾಠ ಮಾಡಬೇಕಾಗುತ್ತದೆ ಸ್ನೇಹಿತರೆ. ದ ಚೇರ್ಮನ್ ಹುದ್ದೆ ಆಗಿರೋದ್ರಿಂದ ದ ಚೇರ್ಮನ್ ಅಂತ ಹಾಕಬೇಕಾಗುತ್ತದೆ ನಾವು ಸ್ನೇಹಿತರೆ. ರೆಫರೆನ್ಸ್ ಅಂದರೆ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ, ನಾವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನೀವು ಡಿಸೈನ್ ಚೇರ್ಮನ್ ಡೇಟೆಡ್ 10th August 2024 ನೀವು ನೀಡಿದ ಕಾರಣದಿಂದ ನಾವು ಅವ್ರು ನೀಡಿದ ಕಾರಣದಿಂದ ನಾವು ಇದೇ ಹಾಕಬೇಕು. ಕ್ವಶನ್ ಪೇಪರ್ನಲ್ಲಿ ಕೂಡ ನೋಡಿ, ಇಲ್ಲಿ ನೋಡಿ, ಡಿಸೈನ್ ಡೇಟೆಡ್ 10th August ಅಂತ ನೀಡಿರ್ತಾನೆ. ಹಾಗಾಗಿ ಇದು ನಾವು ಆನ್ಸರ್ ಮಾಡುವ ಸಮಯದಲ್ಲಿ ಕೂಡ ಅದೇ ಹಾಕಬೇಕಾಗುತ್ತೆ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೇಂಟೈನ್ ಎಬೋ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ದ ಚೇರ್ಮನ್. ನೀವು ನೀಡಿರುವ ಜಾಹೀರಾತನ್ನು ನಾವು ನೋಡಿ, ನಾವು ನಿಮ್ಮ ಜಾಹೀರಾತನ್ನು ರೆಸ್ಪಾನ್ಸ್ ಮಾಡಿ ನಾವು ದ ಚೇರ್ಮನ್ ಹುದ್ದೆಗೆ ಅಪ್ಲೈ ಮಾಡಿದ್ದೇವೆ ಎಂದು ಇದು ತಿಳಿಸುತ್ತದೆ. ಐ ಹ್ಯಾವ್ ಪಾಸ್ಡ್ PUC ಆ್ಯಂಡ್ MS ಫಸ್ಟ್ ಕ್ಲಾಸ್. ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಶನ್ ಪೇಪರ್ನಲ್ಲಿ ಕೂಡ MS ನೀಡೋದ್ರಿಂದ PUC MS ಕ್ಲಾಸಲ್ಲಿ ನಾವು ಫಸ್ಟ್ ಕ್ಲಾಸ್ ಟೇಕ್. ಆವಾಗ ನಾವು ನೆಕ್ಸ್ಟ್ ಅಂದರೆ ನಾವು ಕೋರ್ಸ್, ಐ ಹ್ಯಾವ್ ಟೇಕೆನ್ ಎ ಕೋರ್ಸ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್. ಐ ಆಮ್
both Kannada, English with Hindi. Besides, I have experience of 4 to 5 years as the chairman. ದ ಚೇರ್ಮನ್ ಆಗಿ ನಾವು 4 to 5 years ಆಗಿ ಹುದ್ದೆಯಲ್ಲಿ ನಾವು ಹಿಂದೆ ಹಿಂದೆ ಕಂಪನಿಯಲ್ಲಿ ಕೆಲಸ ಮಾಡಿದೆ ಎಂದು ಹೇಳಬೇಕಾಗುತ್ತದೆ. ನಮಗೆ ಬರುವ ನಾವು ಬಾತ್ ಅಂದರೆ ನಾವು ಮಾತಾಡುವ ಭಾಷೆಗಳನ್ನು ಬರೀಬೇಕಾಗುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಐ ಆಮ್ 4 to 5 years ಎಕ್ಸ್ಪೀರಿಯನ್ಸ್ ಇಂಗ್ಲೀಷ್ ಆ್ಯಂಡ್ ರೆಗ್ಯುಲರ್ ಲ್ಯಾಂಗ್ವೇಜ್ ಇರಬೇಕಂತೂ ಇಲ್ಲಿ ಹೇಳಲಾಗುತ್ತಾರೆ ಸರ್. ಇಲ್ಲಿ ಏನಿದೆ ತಾನೇ 4 to 5 years ಅಂದರೆ ಇಲ್ಲಿ 4 to 5 years ಅಂತ ಹಾಕಬೇಕು. ಅವ್ರು 3 to ಅಂದರೆ 3 to ಹಾಕಬೇಕಾಗ್ಲತ್ತೈತಿ. ಇನ್ನು ನೆಕ್ಸ್ಟ್ ನೋಡೋಣ ಬರ್ರಿ. ಐ ಹ್ಯಾವ್ ಎನ್ಕ್ಲೋಸ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್. ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್. ನಾವು ನಮ್ದು ಏನೋ ಎಂಕ್ವೈರಿ ಮಾಡಿದ್ರೆ ನಾವು ನಮ್ಮ ರೆಸ್ಯೂಮಲ್ಲಿ ನೋಡಿ ಅಂತ ಹೇಳಬೇಕು. ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಸಿಗ್ನೇಚರ್. ಇಲ್ಲಿ XX ಅಂತ ನೀಡಬೇಕಾಗುತ್ತದೆ. ನಮ್ಮ ನೇಮ್ ಹಾಕಬಾರ್ದು. ಯಾಕಂದರೆ ಇಲ್ಲಿ ಕೂಡ ನೋಡಿ XXYY ಕ್ವಶನ್ ಪೇಪರ್ನಲ್ಲಿನೂ XXYY ಅಂತ ಹೇಳಿದ್ರಿಂದ ನಾವು XXY ಅಂತ ಬನ್ನಿ ಸ್ನೇಹಿತರೆ ರೆಸ್ಯೂಮ್ ನೋಡೋಣ. ನೋಡಿ, ಫಾರ್ಮ್ಯಾಟ್ ಫಾರ್ ರೆಸ್ಯೂಮ್ ಅಂತಲೂ ಕೂಡ ಹಾಕ್ಬೋದು, ಓನ್ಲಿ ರೆಸ್ಯೂಮ್ ಅಂತಲೂ ಹಾಕ್ಬೋದು. ನೇಮ್ ಫಾದರ್ ನೇಮ್ ಇಲ್ಲಿ ನೋಡಿರಿ, ನೇಮ್ ಫಾದರ್ ನೇಮ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇಲ್ಲಿ XXYY ಅಂತಲೇ ನೀಡೊಂದು ಹೇಳಿದ್ದಾರೆ. ಹಾಗಾಗಿ ನಾವು XXYY ಅಂತ ನೀಡಬೇಕಾಗುತ್ತದೆ. ಹಾಗೆ ನಮ್ಮ ಡೇಟ್ ಆಫ್ ಬರ್ತ್ ಮಿನಿಮಮ್ 24 ಈ ಹುದ್ದೆಗೆ 28 ಆಗಿರಬೇಕಾಗುತ್ತೆ. ಹಾಗಾಗಿ 28 ನೋಡಿ ಸ್ನೇಹಿತರೆ, 1996 2024 28 ಆಗಿರಲ್ಲ. ಇದು ಹಿಂಗೆ ಮಾಡಿ. ನ್ಯಾಷನಾಲಿಟಿ ಇಂಡಿಯಾ. ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್ ಇಲ್ಲಿ ನೋಡಿ, ನಾಲೆಡ್ಜ್ ಏನೇನು ಬೇಕು, ಲ್ಯಾಂಗ್ವೇಜ್ ನಾವು ಏನೇನು ಲ್ಯಾಂಗ್ವೇಜ್ ಮಾತಾಡ್ತೀವಿ, ಕನ್ನಡ ಇಂಗ್ಲೀಷ್ ಅದು ನೀಡಬೇಕು. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಇವು ಬರೀಬೇಕಂತ ಹೇಳಿದರೆ. ಇನ್ನು 4 to 5 years ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತದೆ ರಿಪೋರ್ಟೆಡ್ ಹಾಸ್ಪಿಟಲಲ್ಲಿ. ಹಾಗಾಗಿ 4 to 5 years ರಿಪೋರ್ಟೆಡ್ ಹಾಸ್ಪಿಟಲಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಬೇಕಾಗುತ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್, ಇದು ನೇಮ್ ಆಫ್ ದ ಎಕ್ಸಾಮಿನೇಷನ್ ಬೋರ್ಡ್, ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್, ಮಾರ್ಕ್ಸ್, ಪರ್ಸೆಂಟೇಜ್, ಸಬ್ಜೆಕ್ಟ್. ಇವು 5 ಇದು ಇಷ್ಟು ಬರೆದ್ರೆ 1 ಮಾರ್ಕ್ಸೇ ಕೊಡುತ್ತಾರೆ ಸ್ನೇಹಿತರೆ. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಕೊಡುತ್ತಾರೆ. ಹಾಗಾಗಿ ಇದನ್ನು ಕೂಡ ಸಹ ಬರೀಬೇಕು. 5ಕ್ಕೆ 5 ಅಂಕಗಳನ್ನು ಪಡೆದುಕೊಳ್ಳಬೇಕು. ಇದೆಲ್ಲವನ್ನು ಬರೆಯಬೇಕಾಗುತ್ತದೆ. ನೇಮ್ ಆಫ್ ದ ಎಕ್ಸಾಮಿನೇಷನ್, ಇದು ಈಗಾಗಲೇ ಹೇಳಿದಂತೆ ಇಲ್ಲಿ ನೇಮ್ ಆಫ್ ದ ಎಕ್ಸಾಮಿನೇಷನ್ PUನಲ್ಲಿ ಪಾಸ್ ಆಗಿದೆ, PUC ಅಂತ ಹಾಕಬೇಕು. PU ಬೋರ್ಡ್ ನಾವು 2014 ಸುಮ್ಮನೆ ನೀವು ಪರ್ಸೆಂಟೇಜ್ ಎಷ್ಟಾಗೈತೆ ಅಷ್ಟು ಕನ್ನಡ ಸೈನ್ಸ್ ಆದವರು ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ. ಆರ್ಟ್ಸ್ ಆಗಿದ್ರೆ ಕನ್ನಡ, ಇಂಗ್ಲೀಷ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಎಕಾನಮಿ ಅಂತ ಹಾಕಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅಲ್ಲಿ ಕ್ವಶನ್ ಪೇಪರ್ನಲ್ಲಿ MSc ಕೇಳೋದ್ರಿಂದ ಇಲ್ಲಿ ಕೂಡ MSc ಬೋರ್ಡ್ ಒಂದು 3 ವರ್ಷ ಇದ್ದ MSc ಬೋರ್ಡ್ 2015 ಅಂತ ಹಾಕಲಾಗುತ್ತೆ. ಅದರಲ್ಲಿ ಬರುವಂಥ ಸಬ್ಜೆಕ್ಟ್ ಸೈನ್ಸ್, ಮ್ಯಾಥಮೆಟಿಕ್, ಎಕಾನಮಿ, ಮೈಕ್ರೋ ಎಕಾನಮಿ, ಬಿಸ್ನೆಸ್ ಸ್ಟಡಿ ಆಗಿರೋದನ್ನು ಶಾರ್ಟಾಗಿ ಬರೆದಿದ್ದೇನೆ. ನೀವು ಕೂಡ ಶಾರ್ಟಾಗಿ ಬರೆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಕೂಡ ಶಾರ್ಟಾಗಿ ಬರೋದೇ ನಡೀತದೆ. ಎಕ್ಸ್ಪೀರಿಯನ್ಸ್, ದ ಚೇರ್ಮನ್ ಅಸಿಸ್ಟೆಂಟ್ ಕೋರ್ಸ್ 5 to 4 years ಆಗಿ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲಿದೆ ದ ಚೇರ್ಮನ್ 4 to 5 years ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಹಾಗಾಗಿ ದ ಚೇರ್ಮನ್ದಲ್ಲಿ 5 to 4 years ಎಕ್ಸ್ಪೀರಿಯನ್ಸ್ ಆಗಿದೆ ದ ಚೇರ್ಮನ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಬೇಕಾಗುತ್ತೆ. ಇನ್ನು ಹೇಳಬೇಕಂದ್ರೆ ಅದರ್ ಇಂಟ್ರೆಸ್ಟೆಡ್ ಹ್ಯಾಬಿಟ್ಸ್. ನೀವು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇನ್ನಿತರ ಆಟಗಳಲ್ಲಿ, ಇಲ್ಲಾಂದರೆ ರೀಡಿಂಗ್ ನ್ಯೂಸ್ ಪೇಪರಲ್ಲಿ, ರೀಡಿಂಗ್ ಬುಕ್ನಲ್ಲಿ ಇದು ಐ ಆಮ್ ಪ್ಲೇ ಕ್ರಿಕೆಟ್, ಐ ಆಮ್ ಪ್ಲೇ ವಾಲಿಬಾಲ್, ಐ ರೀಡ್ ನ್ಯೂಸ್ ಪೇಪರ್ ಅಂತ ಹಾಕಬೇಕು. ಪ್ಲೇಸ್ ವಸಂತ ನಗರ ಅಂತ ಕ್ವಶನ್ ಪೇಪರ್ನ ನೀಡಿರ್ತಾರೆ. ಹಾಗಾಗಿ ಡೇಟ್ 10th August ಅವರು ನೀಡಿರುವ ಡೇಟನ್ನು ಹಾಕಬೇಕು. ಇಲ್ಲಿ ನೋಡಿ SD ಸಿಗ್ನೇಚರ್ XXX ಅಂತ ಹೇಗೆ ಹಾಕಬೇಕಂದ್ರೆ, ಇದು ಎಲ್ಲ ಶಿಕ್ಷಕರು ಹೇಳುವಂತೆ ಎಲ್ಲ ಸ್ಟೂಡೆಂಟ್ಗಳು ಇದೇ ಮಿಸ್ಟೇಕ್ ಬಹಳ ಮಾಡುತ್ತಾರೆ ಎಂದು ಹೇಳಬಹುದು. ಹಾಗಾಗಿ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.